ಮುಗಿಸ್ಬಿಡ್ತೀನಿ. ಜಾಸ್ತಿ ಟೈಮ್ ತಗೊಳ್ಳೋ ಒಂದು 10 ನಿಮಿಷ ಎಲ್ಲರೂ ಕೇಳಬೇಕಂತ ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ಪ್ರಯಾಸ ಪಟ್ಟು ನಾವು ಮಾಡ್ತಾ ಇದ್ದೀವಿ. ಏನೋ ಸ್ವಲ್ಪ ಜನಕ್ಕಾದರೂ ಸಮಾಧಾನ ಉಂಟಾಗಿದೆ. ಹಲ್ಲೆಲೂಯಾ. ಕೆಲವರು ಸ್ತೋತ್ರ, ದೇವರ ನಾಮ ಮಹಿಮೆ ಆಗಿದೆ. ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದೇನು ಗೊತ್ತಾ? ಯೋಚನೆ ಮಾಡಿಕೊಳ್ಳ್ರಿ. ಇವಾಗ ನಿಮ್ಗೆ ಅರ್ಥ ಆಗೋಕೆ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಇದ್ದಾನೆ, ಇವಾಗ ಒಂದು ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಈ ಲೋಕದಲ್ಲಿ ಏನೇನು ಮಾಡ್ತಾ ಇದ್ದಾನೆ ಗೊತ್ತಾ? ಯೋಚನೆ ಮಾಡಿಕೊಳ್ಳ್ರಿ ಎಲ್ಲರೂ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಪ್ಪ, ಈ ವ್ಯಕ್ತಿ ಈ ಲೋಕದಲ್ಲಿ ಏನೋ ಒಂದು ಕಾರ್ಯ ಮಾಡ್ಬೇಕಂತ, ಏನೋ ಒಂದು ಸಾಧಿಸಬೇಕಂತ, ಏನೋ ಒಂದು ಮಾಡ್ಬೇಕಂತ ಯಾವಾಗ ನೋಡಿದ್ರು ಸರಿ ಈ ವ್ಯಕ್ತಿಗಿರೋ ಒಂದು ಗುಣಲಕ್ಷಣ ಏನು ಗೊತ್ತಾ? ಚಿಂತೆ. ಹಲ್ಲೆಲೂಯಾ. ಈ ವ್ಯಕ್ತಿ ಇರೋದೇನು? ಯಾವಾಗಲೂ ಏನೋ ಒಂದು ಮಾಡಬೇಕು, ಹೆಂಗಾದ್ರೂ ಸರಿ ಏನೋ ಒಂದು ಸಾಧಿಸಬೇಕು, ಇಲ್ಲಾಂದ್ರೆ ಹೆಂಗಾದ್ರೂ ಸರಿ ಅವ್ರ ಕುಟುಂಬ ಅವರು ಅಂತ ಚಿಂತಪಟ್ಟು ಯಾವಾಗಲೂ ನೋಡಿದ್ರು ಸರಿ ಓಡ್ತಾನೇ ಇರ್ತಾನೆ. ಹಲ್ಲೆಲೂಯಾ. ನೋಡ್ರಿ ದೇವ್ರ ಮಕ್ಕಳೇ, ಈ ವ್ಯಕ್ತಿ ಬೇಕಾಗಿರೋದೇನು ಗೊತ್ತಾ? ಸಮಾಧಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಏನೇನೋ ಬೇಕು ಅಂತ ನಾವು ಓಡ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇದ್ದೀವಿ. ಅದು ಬೇಕಾಗಿಲ್ಲ. ಆ ಕಾರ್ಯಗಳನ್ನು ನಾವು ಮಾಡಿ ಅನೇಕ ಸಾರಿ ನಾವು ಸಿಕ್ಕಾಕೊಂಡ ಸಮಯಗಳಿದೆ. ಯಾಕಂದ್ರೆ ಈ ವ್ಯಕ್ತಿಗೆ ನಿಜವಾಗ್ಲೂ ಬೇಕಾಗಿರೋದೇನು ಗೊತ್ತಾ? ಒಂದು ಸಮಾಧಾನ. ಆದ್ರೆ ನಾವು ಮಾಡ್ಬೇಕೇನು ಗೊತ್ತಾ? ಚಿಂತೆ. ಹಲ್ಲೆಲೂಯಾ. ಯಾವಾಗ ನೋಡಿದ್ರೆ ನಾವು ಚಿಂತೆ ಪಡ್ತಾನೆ ಇರ್ತೀವಿ. ಬೈಬಲ್ ನಲ್ಲಿ ಒಂದು ವಾಕ್ಯ ಬರ್ದಿದೆ. ಏನಂತ ಬರ್ದಿದೆ ಗೊತ್ತಾ? ನೀವು ಚಿಂತೆ ಎಲ್ಲ ನನ್ನ ಮೇಲೆ ಹಾಕಿರಿ ಅಂತ ಯೇಸು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸುತ್ತ ನಿನ್ನ ಚಿಂತೆ ಎಲ್ಲ ಏನ್ ಮಾಡ್ಬೇಕು? ನನ್ನ ಮೇಲೆ ಹಾಕಿರಿ. ಹಲ್ಲೆಲೂಯಾ. ನಾನು ನಿನ್ನ ಚಿಂತೆನ ತೆಗೆಯೋಕ್ಕೂ ನಾನು ನಿನ್ನ ಜೊತೆಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನ ಪಾಪಗಳನ್ನು, ನಿನಗಿರೋ ಕಾಯಿಗಳನ್ನು, ನಿನಗಿರೋ ಅವಮಾನ, ಚಿಂತೆ ಎಲ್ಲ ನಾನು ಒತ್ತುಕೊಳ್ಳಕ್ಕೆ ರೆಡಿ ಇದ್ದೀನಿ. ಅದು ನೀನು ಒತ್ತುಕೊಂಡು ಆ ಭಾರ ನಿನ್ನ ಮೇಲೆ ಹಾಕೊಂಡು ನೀನು ಕುಗ್ಗಿ ಹೋಗಬೇಡ. ನಿನಗೋಸ್ಕರ ನಾನು ಪ್ರಾಣ ಕೊಟ್ಟ ಅದೆಲ್ಲ ನನ್ನ ಮೇಲೆ ಹಾಕ್ರಿ ಅಂತ ಯೇಸು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಯಾವಾಗ ನೋಡಿದ್ರೆ ಯೇಸು ಹೇಳ್ತಾ ಇದ್ದಾರೆ ಒಂದು ವಾಕ್ಯದಲ್ಲಿ, ನಿನಗಿರೋ ಎಲ್ಲ ಕಷ್ಟ ದುಃಖವೆಲ್ಲವೂ ನಾನು ತೆಗಿಯೋಕನು, ಇನ್ನೊಂದು ಅದು ನಾನು ಎತ್ಕೊಳ್ಳೋಕನು ನಾನು ರೆಡಿ ಇದ್ದೀನಿ. ಆದ್ರೆ ನೀನೇನ್ ಮಾಡ್ತಾ ಇದ್ದೀರಾ? ನನ್ನ ಮೇಲೆ ನಂಬಿಕೆ ಇಡ್ತಲ್ಲ, ನಾನು ನಿಜವಾದ ದೇವರಂತ ನೀವು ಇಷ್ಟಪಡ್ತಾ ಇಲ್ಲ ಅಂತ. ಆದ್ರೂ ಸರಿ ಯೇಸು ಹೇಳ್ತಾ ಇದ್ದಾರೆ, ಆದ್ರೂ ಸರಿ ನೀವು ನನ್ನ ಮಕ್ಕಳಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ.